Academy, forever on fire. ಇನ್ನು 18 ಶಾಸಕರ ಸಸ್ಪೆಂಡ್ಗೆ ನಿಲ್ತಾ ಇಲ್ಲ ಬಿಜೆಪಿಗರ ವಾಗ್ದಾಳಿ. ಸ್ಪೀಕರ್ ಒಳ ಒಪ್ಪಂದ ಅಂತ ಆರ್ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ನಮ್ಮ ಶಾಸಕರು ಪ್ರಜಾಪ್ರಭುತ್ವ ಉಳಿವಿಗೆ ಹೋರಾಟ ಮಾಡಿದ್ರು, ಆದರೆ ಸ್ಪೀಕರ್ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡ್ತಾ ಇರೋದು. ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ನಮ್ಮ ಶಾಸಕರು ಹೋರಾಟ ಮಾಡಿದ್ರು, ಒಬ್ಬ ಮಂತ್ರಿ ಸದನದಲ್ಲೇ ಹನಿ ಟ್ರ್ಯಾಪ್ ಆಗಿದೆ ಅಂತಾರೆ. ಅವರ ಮಂತ್ರಿಗೆ ಅವರು ರಕ್ಷಣೆಯನ್ನ ಕೊಡ್ಲಿಲ್ಲ. ಸ್ಪೀಕರ್ ಹಿಟ್ಲರ್ ಸಂಸ್ಕೃತಿ ಪ್ರದರ್ಶನ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಸ್ಪೀಕರ್ ಯುಟಿ ಖಾದರ್ ಅವರ ವಿರುದ್ಧನೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ, ಸ್ಪೀಕರ್ ಅವರು ಹಿಟ್ಲರ್ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ವಿರುದ್ಧ ಮಾತ್ರ ಅಲ್ಲ, ಸ್ಪೀಕರ್ ಯುಟಿ ಖಾದರ್ ಅವರ ವಿರುದ್ಧ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿರೋದು. ನಿನ್ನೆಯಿಂದ ಕೂಡ ಇದೇ ವಾಗ್ದಾಳಿ ನಡೆಸ್ತಾ ಇದ್ರು. ಸದನದಲ್ಲೂ ಕೂಡ ಸಸ್ಪೆಂಡ್ ಮಾಡುವಂತ ಸಂದರ್ಭದಲ್ಲಿ ನೀವೇ ಸಸ್ಪೆಂಡ್ ಆದವರು, ನೀವ್ ಹೇಗೆ ಸಸ್ಪೆಂಡ್ ಮಾಡ್ತೀರಾ, ನಾಚಿಕೆ ಆಗಲ್ವಾ ಅಂತೆಲ್ಲ ಮಾತನಾಡ್ತಾ ಇದ್ರು. ಈಗಲೂ ಕೂಡ ಆರ್ ಅಶೋಕ್ ಅವರು ಮತ್ತೆ ತಮ್ಮ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ, ಅವರು ಹಿಟ್ಲರ್ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಯುಟಿ ಖಾದರ್ ಅವರ ವಿರುದ್ಧನೂ ಆರೋಪ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಯಾವ ನಮ್ಮ 18 ಜನ ಶಾಸಕರು ಪ್ರಜಾಪ್ರಭುತ್ವದ ಉಳಿವಿಗೆ ಮತ್ತು ಸದನದ ಗೌರವ ಉಳಿವಿಗೆ ಮಾಡಿರ್ತಕ್ಕಂಥ ಹೋರಾಟ, ಇದೇನೋ ಅವ್ರ ಸಂಬಳ ಜಾಸ್ತಿ ಮಾಡ್ಕೊಳಕ್ಕೆ, ಅವ್ರಿಗೇನೋ ಫೆಸಿಲಿಟಿ ಕೇಳ್ಕೊಳಕ್ಕೆ ಎಲ್ಲ ಮಾಡಿರೋದು. ಸದನದಲ್ಲಿ ಒಬ್ಬ ಮಂತ್ರಿ ಬಂದು ನನಗೆ ಈ ತರ ನಮ್ಮ ಪಾರ್ಟಿಯವರೇ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ PWD ಮಂತ್ರಿ ಹೇಳಿದ್ದಾರೆ. ಸದನಕ್ಕೆ ಹೇಳಿರೋದವರು, ಸ್ಪೀಕರ್ಗೆಲ್ಲ ಹೇಳಿರೋದು. ಸದನದ ಆಸ್ತಿ ಅದು, ಒಂದ್ಸರಿ ಮಾತಾಡಿದ್ಮೇಲೆ ಸದನದ ಆಸ್ತಿ. ನಾವು ಅದನ್ನ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದೀರಿ ಅಷ್ಟೇ. ಅದೇ ರೀತಿ ಮುಸ್ಲಿಮರ ಮೀಸಲಾತಿ ಏನಿದೆ, ಆ ಮೀಸಲಾತಿ ಸಂವಿಧಾನದ ವಿರೋಧಿ. ಇವೆರಡೂ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡಿರುವಂತದ್ದು. ಅವರ ನಡವಳಿಕೆ, ಸ್ಪೀಕರ್ ಅವರ ನಡವಳಿಕೆ ಇಡೀ ನೋಡಿದ್ರೆ ಒಂಥರ ತೊಗಲಕ್ ದರ್ಬಾರ್ ತರ ಕಾಣಿಸ್ತಾ ಇತ್ತು. ಹಿಟ್ಲರ್ ಸಂಸ್ಕೃತಿಯನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಸ್ಪೀಕರ್, ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ಬನ್ನಿ ಬನ್ನಿ ಬನ್ನಿ, ನಿಂತ್ಕೊಂಡ ಬನ್ನಿ, ಸೈಡ್ಗೆ ಹೋಗಿ. ಯಾರು ಹೇಳಿದ್ದಾರೆ, ಯಾವ ಸ್ಪೀಕರ್ ಹೇಳಿದ್ದಾರೆ ಹಿಂಗೆ? ಆಕ್ಚುಲಿ ಮಾರ್ಷಲ್ಸ್ ಏನು, ಯಾರೇ ಮೇಲೆ ಬಂದಾಗ ಅಲ್ಲೇ ತಡೀತಾರೆ ಅವ್ರನ್ನ. ಅವ್ರು ತಡೀತಾ ಇದ್ರು ಸ್ಪೀಕರ್, ಬರ್ಲಿ ಬರ್ಲಿ ಅಂತ ಹೇಳಿದ್ರೆ ಯಾರ ಪ್ರಚೋದನೆ? ಸ್ಪೀಕರ್ ಪ್ರಚೋದನೆ ತಾನೇ ಇದರಲ್ಲಿ. ಯಾವ ನಮ್ಮ 18 ಜನ ಶಾಸಕರು ಪ್ರಜಾಪ್ರಭುತ್ವದ ಉಳಿವಿಗೆ ಮತ್ತು ಸದನದ ಗೌರವ ಉಳಿವಿಗೆ ಮಾಡಿರ್ತಕ್ಕಂಥ ಹೋರಾಟ, ಇದೇನೋ ಅವ್ರ ಸಂಬಳ ಜಾಸ್ತಿ ಮಾಡ್ಕೊಳಕ್ಕೆ,